Hello students. So limits and derivative important formula. So already chapter close ಆಗಿದೆ. ಲಿಮಿಟ್ಸ್ ಒಳಗಿನ ಮತ್ತು ಡೆರಿವೇಟಿವ್ ಒಳಗೆ ಯಾವ ಇಂಪಾರ್ಟೆಂಟ್ ಫಾರ್ಮುಲಾ ಯೂಸ್ ಆಗ್ತಾವ ಮ್ಯಾಕ್ಸಿಮಮ್ ಐದರ್ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್. ಓಕೆ, ಸೊ ನೆಕ್ಸ್ಟ್ ನೋಡಿ ಇಲ್ಲಿ. ಸೊ ಆಲ್ರೆಡಿ ಲಿಮಿಟ್ಸ್ ಒಳಗೆ ಮತ್ತು ಡೆರಿವೇಟಿವ್ ಒಳಗೆ ರಿಪೀಟ್ ಆಗುವಂತ ಫಾರ್ಮುಲಾ ಇಲ್ಲಿ ಫಸ್ಟ್ ನೋಡಿ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಅಂತದ. ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಯಾವ ಬರ್ತದೋ ಫಸ್ಟ್ ನೋಡಿ. ಇಫ್ ಎ ಗ್ರೇಟರ್ ದಾನ್ 0, n ಬಿಲಾಂಗ್ಸ್ ಟು ಆರ್ ದೆನ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಕ್ಸ್ ರೆಸ್ ಟು ಎನ್ ಈಕ್ವಲ್ ಟು ಎ ರೆಸ್ ಟು ಎನ್ ಅಂದ್ರೆ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಿದಾಗ ಎ ರೆಸ್ ಟು ಎನ್ ಫಾರ್ಮ್ ಬರ್ತದ. ಸೆಕೆಂಡ್ ಒನ್, ಇಫ್ n is a real number then limit x tends to a x raised to n minus a raised to n divided by x minus a equal to n into a raised to n minus 1 by ಯಾವುದು ಈ ಫಸ್ಟ್ 1 ಮಾರ್ಕ್ಸ್ ಗೆ ಬಹಳ ಕೇಳುವಂತ ಕ್ವಶನ್ಸ್ ಇದು. ಈ ಫಾರ್ಮುಲಾ ರಿಪೀಟ್ ಆಗ್ತದ ಬಹಳ. ಯಾವುದು ಲಿಮಿಟ್ಸ್ ಒಳಗ n into a raised to n minus 1 ಅನ್ನೋ ಫಾರ್ಮುಲಾ ಮ್ಯಾಕ್ಸಿಮಮ್ 1 ಮಾರ್ಕ್ಸ್ ನಲ್ಲಿ ರಿಪೀಟ್ ಆಗುವಂತ ಫಾರ್ಮುಲಾ. ಥರ್ಡ್ ಒನ್, if m comma n be two real numbers then limit x tends to a x raised to m minus a raised to m divided by x raised to n minus a raised to n equal to m by n into a raised to m minus n ಅಂತ ಯೂಸ್ ಆಗ್ತದೆ. ಈ ಫಾರ್ಮುಲಾ 1 ಮಾರ್ಕ್ಸ್ ಗೆ ಯೂಸ್ ಆಗುವಂತ ಫಾರ್ಮುಲಾ. ನೆಕ್ಸ್ಟ್ ಫೋರ್ತ್ ಒನ್, limit x tends to 0 sin x equal to 0. ಯಾಕಂದ್ರೆ sin x equal to 0, sin 0 value is 0 ನೇ. Next one, limit x tends to 0 cos x equal to 1 because of cos value 0 is value 1. ಯಾಕಂದ್ರೆ because of cos value 0 is ಯಾವುದು ಯಾವ ಕ್ವಾಡ್ರಂಟ್ ಅಲ್ಲಿ sin 0 ಅಂದ್ರೆ 0 ಆಗ್ತದ, cos 0 is 1 ಅಂದ್ರೆ 0 ಪ್ಲಸ್ ಯಾವುದು ಥೀಟಾ. ನೆಕ್ಸ್ಟ್ ಲಿಮಿಟ್ x tends to tan x value is 0, so tan x value is 0 ಆಗ್ತದ. ಸೆವೆಂತ್ ಒನ್, ಲಿಮಿಟ್ sin x equal to sin a ಆಗ್ತದ. ಅಂದ್ರೆ sin a ಲಿಮಿಟ್ x tends to 0 ಇದ್ದಾಗ 0 ಆಗ್ತದ, ಲಿಮಿಟ್ x tends to a ಇತ್ತಂದ್ರ sin a ಆಗ್ತದ. ಎವ್ರಿ x ಬಿಲಾಂಗ್ಸ್ ಟು r ಆಗ್ತದ. ಇನ್ನು ನೆಕ್ಸ್ಟ್ ನೋಡಿ ಏಳ್ತ್ ಒನ್ ಏನದ ಸೇಮ್, ಲಿಮಿಟ್ x tends to a ಇತ್ತಂದ್ರ cos x equal to cos a ಆಗ್ತದ ಫಾರ್ ಯಾವುದು x is belongs to r ಆಗ್ತದ. ನೈನ್ತ್ ಒನ್, ಲಿಮಿಟ್ x tends to 0 or a tan x equal to tan a for x is not equal to 2n plus 1 pi by 2 comma n belongs to z. ಈ ಫಾರ್ಮುಲಾ ಏನ್ ಬರ್ತದ ಟ್ರಿಗ್ನೋಮೆಟ್ರಿ ಒಳಗೆ ಜನರಲ್ ಸೊಲ್ಯೂಷನ್ ದಲ್ಲಿ ಯೂಸ್ ಮಾಡುವಂತ ಫಾರ್ಮುಲಾ. ಅಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಕಾಸ್ ಫಂಕ್ಷನ್ ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇನ್ ನೆಕ್ಸ್ಟ್ ಟೆಂತ್ ಒನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಕ್ಯಾಲ್ಕುಲಸ್ ಅಂದ್ರೆ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ ಒಳಗೆ ಬರುವಂತ ಇಂಪಾರ್ಟೆಂಟ್ ಥಿಯರಮ್. ಲಿಮಿಟ್ x tends to 0 sin x by x equal to 1. ಈ ಥಿಯರಮ್ ಒಂದು ಫಿಕ್ಸ್ 5 ಮಾರ್ಕ್ಸ್ ಕೇಳ್ತಾನ. ಫಿಕ್ಸ್ ಯಾವುದು ಲಿಮಿಟ್ಸ್ ಒಳಗ ಈ ಪ್ರಾಬ್ಲಮ್ ಅಂದ್ರೆ ಥಿಯರಮ್ ಫಿಕ್ಸ್ ಕೇಳ್ತಾನ. ಲಿಮಿಟ್ x tends to 0 sin x by x equal to 0. ಇಲ್ಲ ಅಂದ್ರೆ ಇನ್ನೊಂದು ಟೆಕ್ಸ್ಟ್ ಬುಕ್ ದಲ್ಲಿ ಹೆಂಗ್ ಕೊಡ್ತಾನ, ಲಿಮಿಟ್ theta tends to 0 sin theta by theta equal to 1 ಅಂತ ಕೊಡ್ತಾನ. ಓಕೆ, ಸೊ 11th one, limit x tends to 0 tan x by x equal to 1. ಸೇಮ್ ಫಾರ್ಮುಲಾ tan x ಅಂದ್ರೆ ಲಿಮಿಟ್ theta tends to 0 sin theta by theta ಅಂದ್ರೂ 1 tan x by x equal to 1 ಲಿಮಿಟ್ x tends to 0 ಇದ್ದಾಗ ಮಾತ್ರ. So 12th one, if k is a real number then limit x tends to 0 sin kx divided by x. k ಹೊರಗೆ ತೆಗೆದ್ರೆ sin x by x ಆಗ್ತದೆ. ಲಿಮಿಟ್ x tends to 0 ಅಂದ್ರೆ 1 into k ಅಂದ್ರೆ k ಆನ್ಸರ್. ಓಕೆ, ಸೊ 13th one ಇದು ಸೇಮ್, k is a real number then limit x tends to 0 tan kx divided by x equal to tan x by x ಲಿಮಿಟ್ x tends to 0 ಅಂದ್ರೆ 1 into k ಅಂದ್ರೆ k ಆನ್ಸರ್. So 14, limit x tends to 0 a raised to x minus 1 divided by x equal to your formula
ಲಾಗ್ ಎ ಟು ದ ಬೇಸ್. ಈ ಫಾರ್ಮುಲಾ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಫಾರ್ಮುಲಾ ಬಹಳ ಯೂಸ್ ಆಗುವಂತ ಸಿಇಟಿ ಒಳಗ ಯೂಸ್ ಆಗ. 15th ಒನ್ ಬೇಕಾದ್ರೆ 15th ಒನ್ ಬರ್ಕೊಡ್ರಿ. ಸೊ 15th ಒನ್ ಏನಿದೆ, ಸೊ ಇಲ್ಲೇ ಲಿಮಿಟ್ ಅಬ್ಸರ್ವ್ ಮಾಡ್ರಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 1 ಬೈ ಎಕ್ಸ್ ಇತ್ತಂದ್ರೆ ಏನಾಗ್ತದ್ರಿ, ಇಟ್ಸ್ ಇನ್ಫಿನಿಟಿ ಆಗ್ತದ. ಇಟ್ಸ್ 16th ಒನ್. 16th ಒನ್ ನೋಡ್ರಿ. ಸೊ ಲಿಮಿಟ್ x tends to 0, okay, 1 plus n by x, okay, equal to ಇತ್ತಂದ್ರೆ e raised to 1 by x. ಈ ಯಾಕೆ ಈ ಫಾರ್ಮುಲಾ ಬರ್ಸ್ತೇನೆ ಅಂದ್ರೆ ನಿಮ್ಮ ಥಿಯರಿ ಒಳಗಾಗಿರ್ಬೋದು, ಥಿಯರಿ ಒಳಗಂತೂ ಒಂದಿಷ್ಟಿಲ್ಲ, ಬಟ್ ಸಿಇಟಿ ಒಳಗ ನಿಮ್ಗೆ ಈಸಿ ಗೋಯಿಂಗ್ ಆಗ್ತದ, ಅದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ನೋಡಿ ಇನ್ನೊಂದು ಫಾರ್ಮುಲಾ ಯಾವ್ದಂದ್ರೆ, ಸೊ ಇಲ್ಲಿ n ಆಗ್ತದ, n tends to, so limit, okay, n tends to infinity, okay, so ಏನಾಗ್ತದ 1 plus x by n, okay, whole raised to n equal to ಏನಂತಂದ್ರ e raised to x ಆಗ್ತದ. Here 18th one. 18th one, some formula. So limit n tends to 0, 1 plus n whole raised to 1 by n equal to ಯಾವ್ದಾಗ್ತದೆ e. ಇವೆಲ್ಲ ಇವು ಸಿಇಟಿ ಒಳಗೆ ಯೂಸ್ ಆಗುವಂತ ಫಾರ್ಮುಲಾ, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿ ಈಗ ಅಡ್ವಾನ್ಸ್ ಆಗಿ. ಸೊ 19th ಒನ್, ಓಕೆ. ಸೊ 19th ಒನ್ ಏನಾಗ್ತದ, ಲಿಮಿಟ್ ಅಬ್ಸರ್ವ್ ಮಾಡ್ರಿ, ಇದೊಂದು ಕಂಡೀಷನ್ಸ್. ಸೊ ಲಿಮಿಟ್ ಏನದ, ಲಿಮಿಟ್ x tends to, okay, x tends to infinity ಅಥವಾ x tends to n tends to n tends to 0, n tends to 0, 1 plus nx, okay, whole raised to 1 by n equal to e raised to x. So e raised to x ಫಾರ್ಮುಲಾ. ಈ ತರ ಏನದಲ್ಲ ಫಾರ್ಮುಲಾಸ್ ಯೂಸ್ ಮಾಡ್ತೀವಿ. ಇನ್ನೊಂದು ಬೇಕಾದ್ರೆ 20th, ಬೇಕಾದ್ರೆ ಅದು 20th ಬರೀಬಹುದು. ಏನಂತಂದ್ರೆ, ಸೊ ಲಿಮಿಟ್ n tends to infinity, okay, 1 plus 1 by n x whole raised to n ಇತ್ತಂದ್ರ e raised to 1 by x ಆಗ್ತದ. ಓಕೆ, ಈ ತರ ಫಾರ್ಮುಲಾಸ್ ಬರ್ತಾವ್ರಿ. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಡೆರಿವೇಟಿವ್ ಅಬ್ಸರ್ವ್ ಮಾಡ್ರಿ. ಡೆರಿವೇಟಿವ್ ಅಂದ್ರೆ ಸ್ಟ್ಯಾಂಡರ್ಡ್ ಡೆರಿವೇಟಿವ್ ಯಾವುದು, ಈ ಡಿಫ್ರೆನ್ಸಿಯೇಷನ್ ಅಥವಾ ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ ಟು ಎನ್ ಅಂದ್ರೆ n into x raised to n minus 1. Second one, derivative of e raised to x value is e raised to x. Derivative of c ಅಂದ್ರೆ it is a constant ಅನ್ನಂಗ, is a derivative ಇದ್ದು. or ಹೆಂಗ ಬರ್ತಾರ, derivative of constant ಅಂದ್ರೆ c ಅಂದ್ರೆ 0. derivative of a raised to x ಅಂದ್ರೆ a raised to x into log a, ಏನಲ್ಲಂದ್ರೆ ಬೇಸ್ ಇರ್ತದ, ನೆನಪಿರ್ಲಿ. So fifth one, derivative of log x to the base e equal to 1 by x ಫಾರ್ಮುಲಾ. ಈ ತರ ಬರ್ತದ. ಇನ್ನು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಯಾವುದು, ಡೆರಿವೇಟಿವ್ sin x ಅಂದ್ರೆ cos x, ಡೆರಿವೇಟಿವ್ ಆಫ್ cos x ಅಂದ್ರೆ ಮೈನಸ್ sin x, ಇದು ಮೈನಸ್ ಅಬ್ಸರ್ವ್ ಮಾಡ್ರಿ, ಇದು ಮೈನಸ್ sin x. ಡೆರಿವೇಟಿವ್ ಆಫ್ tan x is sec square x. Derivative of cot x is minus cosec square x. Derivative of sec x means is sec x into tan x. Derivative of cosec x means is minus cosec x into cot x. ಇದು by using ಯಾವುದು ಯೂಸ್ ಮಾಡಿದ್ವಿ ನಾವು ಅಂದ್ರೆ, ಈ ಫಾರ್ಮುಲಾ ಯೂಸ್ ಮಾಡ್ತಾರೆ by using ಯಾವ್ದು ಯೂಸ್ ಮಾಡಿದ್ವಿ, ಫಸ್ಟ್ ಪ್ರಿನ್ಸಿಪಲ್ ಮೆಥಡ್. ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಫಾರ್ಮುಲಾ ಇವು, ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಫಾರ್ಮುಲಾ. ಓಕೆ, ಇವು ಯಾವ್ದಂದ್ರೆ ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್. ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಫಾರ್ಮುಲಾ ಯಾವ್ದಾದ್ರಿ ಗೊತ್ತದ, dy by dx ಏನದ್ರಿ, ಲಿಮಿಟ್ h tends to ಯಾವುದು h tends to 0 f of x plus h minus
ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್. ಇದು ಏನಾಗ್ತದಲ್ಲ, ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್, ಈ ಫಾರ್ಮುಲಾ ಯೂಸ್ ಮಾಡಿ ಇವೆಲ್ಲ ಕಂಡುಹಿಡಿತೀವಿ. ಅರ್ಥ ಆಯ್ತಾ? ಈಗ ಕ್ಲಿಯರ್ ಆಗಿ ಇನ್ನ ನೆಕ್ಸ್ಟ್ ಯಾವುದು ಕಂಡೀಷನ್ಸ್ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಯಾವುದು ಅಲ್ಜಿಬ್ರಿಕ್ ಪ್ರಾಪರ್ಟಿ ಆಫ್ ಡಿಫರೆನ್ಷಿಯಲ್ ಫಂಕ್ಷನ್ಸ್ ಅಂತ ಯೂಸ್ ಮಾಡ್ತೀವಿ. ಯಾವುದಂದ್ರೆ ಪ್ರಾಡಕ್ಟ್ ರೂಲ್ ಆಗಿರ್ಬೋದು, ಕೋಶೆಂಟ್ ರೂಲ್ ಆಗಿರ್ಬೋದು, ಎಡಿಷನ್ ರೂಲ್ ಅಂಡ್ ಸಬ್ಸ್ಟ್ರಾಕ್ಷನ್ಸ್. ಇಲ್ಲ ಫಸ್ಟ್ ನೋಡಿ ಏನದ, ಇಫ್ ಯು ಅಂಡ್ ವಿ ಆರ್ ಟು ಡಿಫರೆನ್ಷಿಯಲ್ ಫಂಕ್ಷನ್ಸ್ ಆಫ್ ಎಕ್ಸ್, ದೆನ್ u plus v is also differentiable at x and derivative. ಹೌದಾ? ಈ ಡೆರಿವೇಟಿವ್ ಹೆಂಗ್ ಬರ್ತಾವ ಅಂತಂದ್ರ u plus v ಎರಡು ಕೊಟ್ಟಿನಿ. ಇಲ್ಲಿ ಒಂದನೇದು ಹೆಂಗಿರ್ತದ ಅಂದ್ರ ಸರ್ ಡೆರಿವೇಟಿವ್ ಯಾವುದು u plus v ಒಂದ ತಗೊಂಡ್ರೆ ಏನಾಗ್ತದ ಸರ್ ಡೆರಿವೇಟಿವ್ u ಡಿವೈಡೆಡ್ ಬೈ ಡೆರಿವೇಟಿವ್ x ಪ್ಲಸ್ ಡೆರಿವೇಟಿವ್ v ಬೈ ಡೆರಿವೇಟಿವ್ x. ಸೆಕೆಂಡ್ ಸಬ್ಸ್ಟ್ರಾಕ್ಟ್ ತಗೊಂಡ್ರೆ ಏನಾಗ್ತದ ಡೆರಿವೇಟಿವ್ u ಮೈನಸ್ ವಿ ಅಂತಂದ್ರೆ ಡೆರಿವೇಟಿವ್ u ಬೈ dx ಮೈನಸ್ ಡೆರಿವೇಟಿವ್ v ಬೈ dx. ಇಲ್ಲಿ ಎರಡು ಯೂಸ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಬರ್ತದ ಸ್ಟೂಡೆಂಟ್ಸ್. ಗೊತ್ತಾಯ್ತಾ? ಈ ತರ. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನದ? ಸೆಕೆಂಡ್ ಕಂಡೀಷನ್, ಇಫ್ ಯು ಅಂಡ್ ವಿ ಆರ್ ಟು ಡಿಫರೆನ್ಸಿಬಲ್ ಫಂಕ್ಷನ್ಸ್ ಆಫ್ ಎಕ್ಸ್ ಅಂಡ್ ಯು ವಿ is also differentiable at x and ಏನ್ ಕೊಡ ನೋಡ್ರಿ ಕಂಡೀಷನ್ಸ್ ಏನ, ಡೆರಿವೇಟಿವ್ ಯು ವಿ ಈಕ್ವಲ್ ಟು ಯು ಇಂಟು ಡೆರಿವೇಟಿವ್ ವಿ ಪ್ಲಸ್ ವಿ ಇಂಟು ಡೆರಿವೇಟಿವ್ ಯು. ಅಂದ್ರೆ ಇದು ಏನಾಗ್ತದ, ಇದಕ್ಕೆ ಏನಂತೀವಿ ಇನ್ನೊಂದು ಪ್ರಾಡಕ್ಟ್ ರೂಲ್ ಅಂತ ಯೂಸ್ ಮಾಡ್ತೀವಿ. ಪ್ರಾಡಕ್ಟ್ ರೂಲ್ ಅಂದ್ರೆ ಮಲ್ಟಿಪ್ಲೈ ಅಂದ್ರೆ ಮಾಡೋದು, ಮಲ್ಟಿಪ್ಲೈ ಇದಕ್ಕೆ ಪ್ರಾಡಕ್ಟ್ ರೂಲ್ ಅಂತ ಯೂಸ್ ಮಾಡ್ತಾ ಇರೋದು. ಇನ್ನು ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ ಅಲ್ಲಿ ಏನದ, ಇಫ್ ಯು ವಿ ಅಂಡ್ ಡಬ್ಲ್ಯೂ ತ್ರೀ ಡಿಫರೆನ್ಸಿಬಲ್ ಫಂಕ್ಷನ್ಸ್ ಇನ್ ಎಕ್ಸ್, ದೆನ್ ಯು ವಿ ಡಬ್ಲ್ಯೂ ಆಲ್ಸೋ ಡಿಫರೆನ್ಸಿಬಲ್ ಆಟ್ ಎಕ್ಸ್ ಅಂಡ್ ಏನಾಗ್ತದ ಡೆರಿವೇಟಿವ್ ಯು ವಿ ಡಬ್ಲ್ಯೂ ಅಂತ ಕೊಟ್ಟಾಗ್ತದ. ಸೊ ಇಲ್ಲಿ ಆಲ್ಸೋ ಅಂತ ಯೂಸ್ ಮಾಡಿ ಇಲ್ಲಿ ಬರ್ತದೆ ಡೆರಿವೇಟಿವ್ ಯು ವಿ ಡಬ್ಲ್ಯೂ ಈಕ್ವಲ್ ಟು ಯು ವಿ. ಅಬ್ಸರ್ವ್ ಮಾಡಿ, ಯು ವಿ ಟರ್ಮ್ ಆಸ್ ಇಟ್ ಇಸ್ ಡೆರಿವೇಟಿವ್ ಆಗುತ್ತದೆ, ಡಬ್ಲ್ಯೂ ಆಗ್ತದೆ. ಯು ಡಬ್ಲ್ಯೂ ಇರ್ತಂದ್ರೆ ಯು ಡಬ್ಲ್ಯೂ ಅಂದ್ರೆ ಯಾವ್ದು ಮಿಸ್ಸಿಂಗ್ ಆಗ್ತದ ಅದ್ರ ಡೆರಿವೇಟಿವ್ ಆಗ್ತಿರ್ತದೆ. ವಿ ಡಬ್ಲ್ಯೂ ಇರ್ತಲ್ಲ ಅದ್ರ ಯಾವ್ದು ಮಿಸ್ಸಿಂಗ್ ಯು ಅದ ಅಂದ್ರೆ ಅದ್ರ ಡೆರಿವೇಟಿವ್ ಆಗ್ತಿರ್ತದೆ. ಅರ್ಥ ಆಯ್ತಾ? ಯಾವ್ದು ಈ ಫಾರ್ ಎಕ್ಸಾಂಪಲ್ ಯಾವ್ದು ಟೂ ಎಕ್ಸ್ ವಿ ಯಾವ್ದು ಯು ವಿ ಡಬ್ಲ್ಯೂ ಬೇಕಾದ್ರೆ ಸೈನ್ ಎಕ್ಸ್ ಕಾಸ್ ಎಕ್ಸ್ ಟ್ಯಾನ್ ಎಕ್ಸ್ ಮೂರು ಎಟ್ ಎ ಟೈಮ್ ಯೂಸ್ ಮಾಡಬಹುದು. ಅಥವಾ ಯು ವಿ ಮಾಡಿದ ಬಂದ್ ಆನ್ಸರ್ ಮತ್ ಅಗೇನ್ ಮಲ್ಟಿಪ್ಲೈ ಮಾಡಿದ್ರೆ ಆತನು ಮಾಡ್ಕೋಬಹುದು. ಯಾವುದು ಈ ಫಾರ್ಮುಲಾ ನಮ್ಮ ಯೂಸ್ ಆಗ್ತದ. ಯಾವುದು ಡೈರೆಕ್ಟ್ ತ್ರೀ ಟರ್ಮ್ಸ್ ಅಂದ್ರೆ ತ್ರೀ ವೇರಿಯಬಲ್ ಟರ್ಮ್ಸ್ ಇದ್ದಾಗ ಜಲ್ದಿ ಡಿಫ್ರೆನ್ಸಿಯೇಷನ್ ಅಂದ್ರೆ ಯಾವುದು ಡಿಫರೆನ್ಸಿಬಲ್ ಡೆರಿವೇಟಿವ್ ಯೂಸ್ ಮಾಡಕ್ ಬರ್ತದ. ಸೊ ಏನಾಗ್ತದೆ ನೋಡಿ, ಇಫ್ ಯು ಅಂಡ್ ವಿ ಆರ್ ಟು ಡಿಫರೆನ್ಸಿಬಲ್ ಫಂಕ್ಷನ್ ಇನ್ ಎಕ್ಸ್, ಯು ಬೈ ವಿ is also differentiable at x. ಏನದ at x ದ ಏನಾಗ್ತದೆ u by v ಫಾರ್ಮುಲಾ is most important ಫಾರ್ಮುಲಾ. ಇದು ಇಂಪಾರ್ಟೆಂಟ್ ಫಾರ್ಮುಲಾ ಯಾಕಂದ್ರೆ ಮ್ಯಾಕ್ಸಿಮಮ್ ರಿಪೀಟ್ ಆಗ್ತದೆ. ಹೌದಾ? ಅದನ್ನ ನಾನು ಇನ್ನೊಂದು ಕ್ಲಿಯರ್ ಆಗಿ ಬರ್ದಿರ್ತೀನಿ ನೋಡ್ರಿ. ಸೊ ಡೆರಿವೇಟಿವ್ ಏನದ u by v ಅಂತ ಯೂಸ್ ಮಾಡ್ತೀವಿ. ಯಾವ್ದು v ಅಂದಿರ್ತಲ್ಲ ಅದು ವಿ ಸ್ಕ್ವೇರ್ ಆಗ್ತಿರುತ್ತೆ. ಇಲ್ಲಿ ವಿ ಸ್ಕ್ವೇರ್ ಅಂದ್ರೆ ಫಸ್ಟ್ ಇಲ್ಲಿ ವಿ ಲಿಂದ ಸ್ಟಾರ್ಟ್ ಆಗ್ತಿರ್ತದೆ. ಯಾವ್ದು ಇಲ್ಲಿ ವಿ ಬರ್ತಾರೆ ಅಂದ್ರೆ ಡೆರಿವೇಟಿವ್ ಯು ಆಗ್ತಿರ್ತದೆ. ಇಲ್ಲಿ ಮೈನಸ್ ಇಲ್ಲಿ ಡೆರಿವೇಟಿವ್ ಯು ಅಂತಂದ್ರೆ ಇಲ್ಲಿ ಯು ಇಂಟು ಮತ್ತೆ ಡೆರಿವೇಟಿವ್ ಯಾವ್ದಾಗ್ತದ ಇಲ್ಲಿ ವಿ ಆಗ್ತಿರ್ತದೆ. ಇದು ಬಹಳ ಇಂಪಾರ್ಟೆಂಟ್ ಇರೋ ಫಾರ್ಮುಲಾ. ಇದಕ್ಕೆ ಏನಂತೀವಿ ಬೈ ಯೂಸಿಂಗ್ ಕೋಶಿಯಂಟ್ ಫಾರ್ಮುಲಾ ಅಂತ ಯೂಸ್ ಮಾಡ್ತೀವಿ. ಯಾವುದು ಕೋಶಿಯಂಟ್ ರೂಲ್ ಅಥವಾ ಕೋಶೆಂಟ್ ಪ್ರಾಡಕ್ಟ್ ರೂಲ್, ಕೋಶೆಂಟ್ ರೂಲ್, ಎಡಿಷನ್, ಸಬ್ಸ್ಟ್ರಾಕ್ಷನ್ಸ್ ಇವು ನಾಲ್ಕು ಬರ್ತಾವು. ಎಡಿಷನ್ ಅಂತಂದ್ರ ಪ್ಲಸ್ ಆಗ್ಬಾರ್ದು, ಸಬ್ಸ್ಟ್ರಾಕ್ಷನ್ ಮೈನಸ್ ಆಗ್ಬಾರ್ದು, ಪ್ರಾಡಕ್ಟ್ ಅಂದ್ರ ಇಂಟು ಮಾಡೋದು, ಕೋಶೆಂಟ್ ಅಂತಂದ್ರ ಡಿವೈಡ್ ಅಂದ್ರೆ ಯು ಬೈ ವಿ ಫಾರ್ಮ್ ಈ ತರ ಬರ್ತದ. ಯಾವುದು ಡೆರಿವೇಟಿವ್ ಒಳಗ
ಇನ್ನು ನೆಕ್ಸ್ಟ್ ನೋಡ್ರಿ ಯಾವ್ಯಾವ ಬರ್ತಾವು ಕಂಡೀಷನ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ರಿ. ಯಾವುದು ಈ ತರ, ಈಗ ಈ ತರ ಆಯ್ತ್ರಿ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಯಾವ್ದಂದ್ರೆ ಅಬ್ಸರ್ವ್ ಮಾಡ್ರಿ, ಇನ್ನ ಪರ್ಟಿಕ್ಯುಲರ್, ಅಬ್ಸರ್ವ್ ಮಾಡ್ರಿ, ಇನ್ ಪರ್ಟಿಕ್ಯುಲರ್ ಇಫ್ ದಿ ಫಂಕ್ಷನ್, ಇಫ್ ದಿ ಫಂಕ್ಷನ್ ಯಾವುದು, ಇಫ್ ದಿ ಫಂಕ್ಷನ್ f of x, f of x takes 0 by 0 or infinity by infinity form in the full stop, we apply a rule known as a rule ಯಾವುದು known as L hospital rule is the most important formula. highest L hospital rule ಯೂಸ್ ಮಾಡ್ತೀವಿ CET ಒಳಗ. L hospital rule ಇತ್ತಂದ್ರೆ ನಿಮಗ ಹಾರ್ಡ್ಲಿ 2 and 3 ಸ್ಟೆಪ್ ನಾಗ ಆನ್ಸರ್ ಬರ್ತದೆ. ಓಕೆ, ಈ ತರ ಇರುವಂತ ಅಂಡ್ ಇವಾಗ್ಲೇಟ್ ಅಂತ ಯೂಸ್ ಮಾಡ್ತಾ ಇರೋದು. ಅಂಡ್ ಇವಾಗ್ಲೇಟ್, ಓಕೆ, ದ ಲಿಮಿಟ್ ಫುಲ್ ಸ್ಟಾಪ್, ದ ವರ್ಕಿಂಗ್, ಅಬ್ಸರ್ವ್ ಮಾಡ್ರಿ, ದ ವರ್ಕಿಂಗ್ ರೂಲ್ ಆಫ್ application ಹೌದಾ, application of L hospital rule, ಓಕೆ, ಬ್ರಾಕೆಟ್ ನಲ್ಲಿ we denote it by LHR, ಅಂದ್ರೆ LHR means L hospital rule is given by ಅನ್ನೋಕ್ಕಿಂತ is given below ಏನದ, if the function ಏನಂದರೆ f of x equal to f of x divided by g of x takes the form ಯಾವುದು 0 by 0 or infinity by infinity at x equal to a, comma, then ಏನಾಗ್ತದ ಫಾರ್ಮುಲಾ, limit x tends to a f of x divided by g of x, limit x tends to a f dash of x divided by g dash of x. ಓಕೆ, ಇದು ಏನ್ ಮಾಡ್ತೀವಿ, ಕಂಡೀಷನ್ಸ್ ಯೂಸ್ ಮಾಡ್ತೀವಿ. ಯಾವುದು, ಎಲ್ ಹಾಸ್ಪಿಟಲ್ ರೂಲ್, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಯಾವುದು, ಲಿಮಿಟ್ಸ್ ಒಳಗ ಬರುವಂತ ಫಾರ್ಮುಲಾ. ಅದನ್ನ ಏನ್ ಮಾಡ್ತೀವಿ, therefore ಅಥವಾ that is differentiate, ಅಬ್ಸರ್ವ್ ಮಾಡ್ರಿ, differentiate numerator and denominator. The numerator separate and the denominator separate and take the limit. Numerator and denominator separate ಮಾಡ್ಕೊಂಡು ಏನ್ ಮಾಡಬೇಕು, take the ಯಾವುದು ಲಿಮಿಟ್ಸ್ ಯೂಸ್ ಮಾಡ್ತೀವಿ. ಸಮ್ ಟೈಮ್ಸ್ ಅಬ್ಸರ್ವ್ ಮಾಡ್ರಿ, ಇದು
ಏನಾಗ್ತದ ಸಮ್ ಟೈಮ್ಸ್ ರಿಪೀಟೆಡ್ ಅಪ್ಲಿಕೇಶನ್ ಆಫ್ ಎಲ್ ಹಾಸ್ಪಿಟಲ್ ರೂಲ್ ಈಸ್ ನೀಡೆಡ್ ಯೂಸ್ ಆಗ್ತದೆ. ಎದರಲ್ಲಿ ಇಟ್ಸ್ ಸಿಇಟಿ ಒಳಗ ಮ್ಯಾಕ್ಸಿಮಮ್ ಯೂಸ್ ಆಗುವಂತ ಇಟ್ಸ್ ಅ ಫಾರ್ಮುಲಾ ಯಾವುದು ಲಿಮಿಟ್ಸ್ ಒಳಗೆ. ಈ ತರ ಏನದಲ್ಲ ಲಿಮಿಟ್ಸ್ ಒಳಗೆ ಎಲ್ ಹಾಸ್ಪಿಟಲ್ ರೂಲ್ಸ್ ಇದು ಒಂದು ಗೊತ್ತಿದ್ರ ನಿಮಗ ಸಿಇಟಿ ಲಿಮಿಟ್ಸ್ ಚಾಪ್ಟರ್ ಏನದಲ್ಲ ಹಾಕಿ 2 or 3 ಸ್ಟೆಪ್ಸ್ ಅಲ್ಲೇ ಬರುವಂತ ಫಾರ್ಮುಲಾ ಇದು. ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ನಿಮ್ಗೆ ಕನ್ಫ್ಯೂಸ್ ಆಗಿರ್ತದೆ. ಎಫ್ ಆಫ್ ಎಕ್ಸ್ ಅಂದ್ರೆ ಅಲ್ಲಿ ಕೊಟ್ಟಿರ್ತಾನೆ, ಜಿ ಆಫ್ ಎಕ್ಸ್ ಕೊಟ್ಟಿರ್ತಾನ. ಅದನ್ನ ಏನ್ ಎಫ್ ಡ್ಯಾಶ್ ಜಿ ಡ್ಯಾಶ್ ಅಂದ್ರೆ ಎಫ್ ಡ್ಯಾಶ್ ಅಂತಂದ್ರೆ ಜಿ ಡ್ಯಾಶ್, ಎಫ್ ಡ್ಯಾಶ್ ಅಂದ್ರೆ ಡೆರಿವೇಟಿವ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಮಾಡ್ಬೇಕ್ರಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಜಿ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಜಿ ಆಫ್ ಎಕ್ಸ್ ಏನ್ ಕೊಟ್ಟಿರ್ತಾನ, ಜಿ ಆಫ್ ಎಕ್ಸ್ ಏನ್ ಕೊಟ್ಟಿದ್ದ ಅದನ್ನ ಡೆರಿವೇಟಿವ್ ಆರ್ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಅದು ಬರ್ತದ್ರಿ. ಆ ಆನ್ಸರ್ನೇ ಏನದಲ್ಲ ಆ 4 ಏನದಲ್ಲ ಆಪ್ಷನ್ಸ್ ಒಳಗ ಇರ್ತದ. ಈ ತರ ಏನದಲ್ಲ ಎಲ್ ಹಾಸ್ಪಿಟಲ್ ರೂಲ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇದರಲ್ಲೇ ಲಿಮಿಟ್ಸ್ ಚಾಪ್ಟರ್ದು KCET ಆಗಿರ್ಬೋದು ಮತ್ತು JEE ಒಳಗ. ಥ್ಯಾಂಕ್ ಯು.